ಎಲ್ರಿಗೂ ನಮಸ್ತೆ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದನ್ನ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನು 2 kg ಮಾವಿನಕಾಯಿನ ತೊಗೊಂಡಿದ್ದೀನಿ ಉಪ್ಪಿನಕಾಯಿಗೆ ಅಂತ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಬಟ್ಟೆಯಿಂದ ನೀಟಾಗಿ ಒರೆಸಿದ್ದೀನಿ. ನೋಡಿ, ಈ ಥರ ನೀಟಾಗಿ ಒಂದು ಸ್ವಲ್ಪ ಕೂಡ ನೀರಿಲ್ದಂಗೆ ಒರೆಸ್ಕೊಳ್ಳಿ. ಆಮೇಲೆ ನನಗೆ ಯಾವ ಥರ ಬೇಕೋ ಆ ಥರ ಮೀಡಿಯಮ್ ಸೈಜಲ್ಲಿ ನೋಡಿ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಕಟ್ ಮಾಡ್ಕೊಳ್ಳಿ. ಹಾಗೆ ನೀರಿನ ಅಂಶ ಎಲ್ಲೂ ಕೂಡ ಬಳಸ್ಕೊಡ್ದು ನೋಡ್ಕೊಳ್ಳಿ. ನೀಟಾಗಿ ನೀರು ಇಡ್ದೇ ಥರ ಪ್ಲೇಟು, ಚಾಕು ಆಗಲಿ, ಕೈ ಆಗಲಿ ಎಲ್ಲ ಒಣಗಿಸ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಕೈನ ನೀರಿನ ಅಂಶ ಬೀಳ್ಕೂಡ್ದು, ಕೆಟ್ಟೋಗುತ್ತೆ. ಓಕೆನಾ? ನೋಡಿ, ನಾನು ಈ ಥರ ಪ್ರಮಾಣದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಆದರೆ ಸಾಕು. ನಾನಿಲ್ಲಿ 2 kg ತಗೊಂಡಿದ್ದೀನಿ. ನೋಡಿ, ನಮ್ಮ 2 kg ಉಪ್ಪಿನಕಾಯಿಗೆ ಮಾವಿನಕಾಯಿ ರೆಡಿಯಾಗಿದೆ. ಈಗ ನಾವು ಮಸಾಲೆ ಅಂತ ಅಂದ್ಬಿಟ್ರೆ ನಾನಿಲ್ಲಿ 8 ಸ್ಪೂನಷ್ಟು ಅಚ್ಚಕಾರಪುಡಿ ತೊಗೊಂಡಿದ್ದೀನಿ. ಹಾಗೆ ನಾನು 3 ಸ್ಪೂನಷ್ಟು ಉಪ್ಪು, 2 ಟೇಬಲ್ ಸ್ಪೂನು ಅರಿಶಿನ, ಮೆಂತೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಮತ್ತು ಸಾಸಿವೆ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 400 ಗ್ರಾಮಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸರಿನಾ? ಆಮೇಲೆ ನನಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ತೊಗೋಬೋದು. ಒಗ್ಗರಣೆಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿರ್ತೀನಲ್ವ, ಅದನ್ನ ನಾನು ಮಾವಿನಕಾಯಿ ಜೊತೆಗೆ ಬೆರೆಸ್ತಾ ಇದ್ದೀನಿ. ನೋಡಿ, ಬೆರೆಸ್ಬಿಟ್ಟು ನಾವು ತೊಗೊಂಡಿರೋವಂಥ 8 ಸ್ಪೂನಷ್ಟು ಅಚ್ಚಕಾರದ ಪುಡಿನ ಅದರೊಳಗೆ ಸೇರಿಸೋಣ. ಆಮೇಲೆ ಇನ್ನೊಂದು ಬಂದುಬಿಟ್ಟು ಮತ್ತು ಅರಿಶಿನ ಪುಡಿ. ಹಾಗೆ ಅರಿಶಿನ ಪುಡಿನ ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿ. ನೀವು ಖಾರ ಬೇಕಾದರೆ ಜಾಸ್ತಿನೂ ಬಳಸ್ಬೋದು. ನಿಮಗೆ ಖಾರ ಇಷ್ಟ ಅಂದರೆ ಇನ್ನೂ ಜಾಸ್ತಿ ಬಳಸ್ಬೋದು. ಉಪ್ಪು ತೊಗೊಂಡಿದ್ದೀನಿ. ನಾನಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ನೀವು ನೋಡ್ಕೊಂಡು ಬಳಸ್ಕೊಳ್ಳಿ. ಅದಾದಮೇಲೆ ನಾನು ಸಾಸಿವೆ ಮತ್ತು ಮೆಂತೆಕಾಳನ್ನ ಎರಡೂ ಸ್ವಲ್ಪ ಹುರಿದು ಮಿಕ್ಸಿಲಿ ಆಡಿಸ್ಕೊಂಡಿದ್ದೀನಿ. ಈ ಥರ ಆಡಿಸ್ಬಿಟ್ಟು ನಾನು 2 ಸ್ಪೂನ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕಂದರೆ ತೊಗೊಳ್ಳಿ. ನಾನು ಈ ಥರ 2 ಸ್ಪೂನ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಬಿಟ್ಟು ಈಗ ನಾವಿಲ್ಲಿ ಎಣ್ಣೆ ಕಾಯಕ್ಕೆ ಇಡೋಣ. ನೋಡಿ, ಬಾಣಲಿಗೆ ನಾನು ತೊಗೊಂಡಿರೋಂಥ 400 ಗ್ರಾಮ್ ಎಣ್ಣೆ, ಅಲ್ಲಿಗೆ 400 ಗ್ರಾಮ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಸಾಸಿವೆ, ನೀವು ಬೆಳ್ಳುಳ್ಳಿ ಬೇಕಾದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ನನಗೆ ಇಲ್ಲಿ ಬೆಳ್ಳುಳ್ಳಿ ಬೇಕು ಅಂತ ತೊಗೊಂಡಿದ್ದೀನಿ. ಮತ್ತು ನೀವು ಹಿಂಗನ್ನ ಕೂಡ ಬಳಸಿ. ಇಲ್ಲಿ ನನಗೆ ಹಿಂಗೆ ಸಿಗದೆ ಇರೋ ಕಾರಣ ನಾನು ಹಿಂಗೆ ಬಳಸಿಲ್ಲ. ನೀವು ಹಿಂಗೆ ಕೂಡ ಬಳಸ್ಬೋದು. ನೋಡಿ, ಸಾಸಿವೆನ ಹಾಕ್ಬಿಟ್ಟು ಚೆನ್ನಾಗಿ ಪಟ ಅಂತ ಸಿಡಿಬೇಕು. ಸಿಡಿದಾದ್ಮೇಲೆ ನಾವು ತೊಗೊಂಡಿರೋಂಥ ಬೆಳ್ಳುಳ್ಳಿನ ಇಲ್ಲೇ ಬಳಸಬೇಕು. ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಆದ ತಕ್ಷಣ ಎತ್ಕೊಬಿಡಿ, ಇಲ್ಲ ಬೆಳ್ಳುಳ್ಳಿ ಫುಲ್ ಫ್ರೈ ಆಗಿಬಿಡುತ್ತೆ. ನೋಡಿ, ಈ ಥರ ಆದರೆ ಸಾಕು. ಇಳಿಸ್ಕೊಳ್ಬೇಕು. ನೀವು ಆಪ್ಷನಬಲ್. ನೀವು ಬೆಳ್ಳುಳ್ಳಿ ಫ್ಲೇವರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಹಿಂಗನ್ನ ಬಳಸಿ ಒಳ್ಳೆಯದು. ನೋಡಿ, ನಾನು ಇಟ್ಟಿರೋಂಥ ಮಸಾಲೆಗೆ ಇದನ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಪ್ಲಾಸ್ಟಿಕಲ್ಲಿ ಇಡೋಕೆ ಹೋಗ್ಬೇಡಿ. ಬಿಸಿ ಎಣ್ಣೆ ಹಾಕೋದ್ರಿಂದ ಪ್ಲಾಸ್ಟಿಕ್ ಸುಡೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ಒಂದು ಫುಲ್ಲು ಒಣಗಿಸ್ಬಿಟ್ಟು ಸ್ಪೂನ್ ತೊಗೊಂಡು ಚೆನ್ನಾಗಿ ಚಮಚ ತೊಗೊಂಡು ಚೆನ್ನಾಗಿ ಆಡಿಸ್ಬೇಕು. ನೋಡಿ, ನೀಟಾಗಿ ಫುಲ್ಲು ಎಲ್ಲ ಕಡೆ ಮಸಾಲ ನೀಟಾಗಿ ಇಟ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನೀರೆಲ್ಲೂ ಕೂಡ ಬಳಸೋ ಹಾಗಿಲ್ಲ. ಬಳಸಿದ್ರೆ ನಿಮ್ಮ ಉಪ್ಪಿನಕಾಯಿ ಬೇಗನೆ ಹಾಳಾಗೋಗುತ್ತೆ. ಒಂದು ಹನಿ ಕೂಡ ನೀರು ನೀವು ಎಲ್ಲೂ ಕೂಡ ಬಳಸ್ಕೊಡ್ದು. ಅದನ್ನ ಮಾತ್ರ ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಮ ಉಪ್ಪಿನಕಾಯಿ ಸೂಪರಾಗಿ ಬರುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಈಗಲೇ ಎಷ್ಟು ಚೆನ್ನಾಗಿದೆ, ತಿನ್ನಬೇಕು ಅನಿಸ್ಬಿಡುತ್ತೆ. ಈ ಥರ ಮಾಡಿಕೊಂಡ್ರೆ ನೀವು 6 ಮಂತ್ವರೆಗೂ ಯೂಸ್ ಮಾಡ್ಬೋದು. 6 ಮಂತ್ 1 ಇಯರ್ ನೀರು ಬಳಸದೆ ಹೋದರೆ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದು. ನೋಡಿ, ಅಂಗಡಿ ಥರನೇ ಕಾಣಿಸುತ್ತೆ. ಇದನ್ನ ಚೆನ್ನಾಗಿ ಒಂದು ಬಾಕ್ಸ್ ಅಥವಾ ಉಪ್ಪಿನಕಾಯಿದು ಜಾರ್ ಇರ್ತಲ್ವ, ಹಾಕ್ಕೊಂಡು ನೀವು ಇಟ್ಕೋಬೋದು. ನಾನಿವಾಗ ನಿಮಗೆ ಈ ಥರ ಆದಮೇಲೆ ನಿಮಗೆ 1 ಡೇ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, 24 ಗಂಟೆ ಕಳೆದ್ಮೇಲೆ ನಮ್ಮ ಉಪ್ಪಿನಕಾಯಿ ಯಾವ ಥರ ಎಣ್ಣೆ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಬರಬೇಕು. ಟ್ರೈ ಮಾಡಿ, ನೀರು ಬಳಸಬೇಡಿ. ನೋಡಿ, ಈ ಥರ ಹಾಕಿಡಿ. ಉಪ್ಪಿನಕಾಯಿ ಒಂದು 5 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಬಟ್ ನೀವು ಹಾಕಿದ ಟೈಮಿಂದನೇ ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.